ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಸದ್ಗುರುಗಳ ಪಾದಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕೃಷ್ಣೇಗೌಡರನ್ನು ಮೊದಲೇ ಮಾಡಿಕೊಂಡು ಸಕಲ ಪೂಜ್ಯರ ಪಾದಾರವಿಂದಗಳಲ್ಲಿ ಹಣಿಮಣಿದು ಉಪಸ್ಥಿತರಾಗಿರ್ತಕ್ಕಂಥ ಸಕಲ ಗುರು ಹಿರಿಯರಿಗೂ ಮಾತೆಯರಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಇವತ್ತಿನ ದಿವಸ ಗುರು ಪೂರ್ಣಿಮೆಯ ಒಂದು ಕಾರ್ಯಕ್ರಮ ಅಂತ ಗುರು ಪೂರ್ಣಿಮೆ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಶಂಭುಲಿಂಗ ಮಹಾಸ್ವಾಮಿಗಳ ನಿಮಿತ್ತವಾಗಿ ಇಲ್ಲಿ ಗುರು ಪೂರ್ಣಿಮೆ ಅಂತಕ್ಕಂಥದ್ದು ಹಮ್ಮಿಕೊಂಡದ್ದಾಗಿದೆ. ಅಂಥ ಶಂಭುಲಿಂಗರ ಒಂದು ಕೀರ್ತಿ ಅಂತಕ್ಕಂಥದ್ದು ಉತ್ತರದಿಂದ ಪೂರ್ವದಿಂದ ಉತ್ತರದೆಡೆಗೂ ಪಶ್ಚಿಮದೆಡೆಗೂ ಎಲ್ಲ ಕಡೆಗೆ ಅವರ ಕೀರ್ತಿ ಅಂತಕ್ಕಂಥದ್ದು ಅವರ ಕಾರ್ಯಕ್ರಮ ಅಂತಕ್ಕಂಥದ್ದು ಎಲ್ಲ ಕಡೆಗೂ ವಿಜೃಂಭಣೆಯಿಂದ ನಡೀಲಿಕ್ಕೆ ಹತ್ತಿದ. ಭಾಳ ಸಂತೋಷ. ಅಂಥ ಗುರು ಪೂರ್ಣಿಮೆಯನ್ನು ಇದನ್ನು ಏನಪ್ಪ ಅಂದರೆ ವ್ಯಾಸ ಪೂರ್ಣಿಮೆ ಅಂತೂ ಕರ್ಕೊಂಡು ಬಂದಿದ್ದಾರೆ ಬಲಿದಿಡ್ದ ಇಂಥ ಗುರು ಪೂರ್ಣಿಮೆ ಅಂತಕ್ಕಂಥದ್ದನ್ನು ನಾವು ಹೇಗೆ ತಿಳ್ಕೋಬೇಕು ಅಂತಕ್ಕಂಥದ್ದು ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂತಕ್ಕಂಥದ್ದು ಮಾತು ಬಂದದ. ಮತ್ತು ಬೌದ್ಧ ಪೂರ್ಣಿಮೆ ಅಂತಕ್ಕಂಥ ವಿಚಾರನೂ ಇದರೊಳಗೆ ಹೇಳ್ತಾ ಇದ್ದಾರೆ. ಅಂದಾಗ ನಾವು ಇತಿಹಾಸವನ್ನು ತಿಳ್ಕೋಬೇಕು. ಮೊದಲು ಏನು ವ್ಯಾಸ ಪೂರ್ಣಿಮೆ ಅಂತಕ್ಕಂಥದ್ದು ವ್ಯಾಸರು ಏನಪ್ಪ ಅಂದ್ರೆ ಅವರಿಗೆ ಗುರು ಪೂರ್ಣಿಮೆ ಒಳಗೆ ಯಾವುದೇ ಒಂದು ಗುರುಗಳನ್ನು ಸ್ಮರಣಾರ್ಥವಾಗಿ ಇಟ್ಕೊಂಡು ಭಾಳಷ್ಟು ಶಾಸ್ತ್ರಾಭ್ಯಾಸವನ್ನು ವೇದ ಉಪನಿಷತ್ತುಗಳನ್ನು ಭಾಗ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಅಂತಕ್ಕಂಥದ್ದು ವ್ಯಾಸರಿಗೆ ಐತೆ ಅಂತ ತಿಳ್ಕೊಂಡು ಅವರನ್ನು ವ್ಯಾಸ ಪೂರ್ಣಿಮೆ ಅಂತಕ್ಕಂಥದ್ದು ಅವರ ಸ್ಮರಣೆ ಒಳಗೆ ಅಂಥ ಗುರು ಪೂರ್ಣಿಮೆ ಆಚರಣೆ ಅಂತಕ್ಕಂಥ ಮಾಡ್ಕೊಂಡು ಬಂದಿದ್ದಾರೆ. ದ್ವಾಪಾರ ಯುಗದಲ್ಲಿ ತ್ರೇತಾಯುಗದಲ್ಲಿ ಅವರ ಸ್ಮರಣೆ ಅಂತಕ್ಕಂಥದ್ದು ಬಂದ ಮೇಲೆ ಕೊನೆಗೆ ದ್ವಾಪಾರ ಯುಗದ ಒಂದು ಅಂತ್ಯಕಾಲಕ್ಕೆ ಬಂದಾಗ ಗುರು ಪೂರ್ಣಿಮೆ ಅಂತಕ್ಕಂಥದ್ದು ಎಲ್ಲಿಗೆ ಬಂತು ಅಂತ ಕೇಳಿದ್ದಾದ್ರೆ ಭಗವಾನ್ ಬುದ್ಧ ದೇವರು ಅಂತಕ್ಕಂಥವ್ರು ಬಂದರು. ಬುದ್ಧದೇವರು ಕ್ರಿಸ್ತಶಕ ಪೂರ್ವ 6ನೇ ಶತಮಾನದಲ್ಲಿ ಬುದ್ಧರು ಬಂದಾಗ ಅಲ್ಲಿ ಗುರು ಪೂರ್ಣಿಮೆ ಏನು ಪರಿವರ್ತನೆ ಆಯ್ತು, ಏನು ಬದಲಾವಣೆ ಆಯ್ತು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕು. ಅಂದಾಗ ವ್ಯಾಸ ಭಗವಂತ ಅಂಥ ಒಂದು ಗುರು ಪೂರ್ಣಿಮೆಯನ್ನು ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡಿದರು. ಗುರುಗಳು ಹೇಗಿರಬೇಕು ಅಂತ ಕೇಳಿದಾಗ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ಸಂಕತ್ತ ಸುಜ್ಞಾನಗಳೆಲ್ಲ ಒಡೆ ಸೇವೆ ಗುರು ಅಂತಕ್ಕಂಥದ್ದು. ಗುರುವಿನಲ್ಲಿ ಏನಿರಬೇಕು, ಕರುಣ ಇರಬೇಕು, ಸತ್ಕಲೆ ಇರ್ತಕ್ಕಂಥದ್ದು, ಶಾಸ್ತ್ರ ಪರಿಣತಿ ಅಂತಕ್ಕಂಥದ್ದು ಇರಬೇಕಾಗಿರ್ತಕ್ಕಂಥದ್ದು ಗುರು. ಅಂತಹ ಗುರುಗಳು ವೇದ ಕಾಲದಲ್ಲಿ ಆಗಲಿ ಮಹಾಭಾರತ ಕಾಲದಲ್ಲಿ ಆಗಲಿ ಇದ್ರೇನಂಥವರು ಗುರುಗಳು ಯಾರಿದ್ರು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಮಹಾಭಾರತದ ಕಾಲಕ್ಕೆ ಕೌರವ ಪಾಂಡವರಿಗಾಗಿರ್ತಕ್ಕಂಥ ಗುರುಗಳು ಯಾರು? ದ್ರೋಣಾಚಾರ್ಯ ಅಂತಕ್ಕಂಥವ್ರು ಗುರುಗಳು. ಅಂತಹ ದ್ರೋಣಾಚಾರ್ಯರಲ್ಲಿ ಒಂದು ಕರುಣಾ ಅಂತಕ್ಕಂಥದ್ದು ಇತ್ತೇನು, ಅಥವಾ ವೇದ ಕಾಲದಲ್ಲಿ ಆದರೂ ಕರುಣೆ ಗುಣ ಅಂತಕ್ಕಂಥದ್ದು ಇತ್ತೇನು ಅಂತ ಕೇಳಿದ್ದಾದ್ರೆ ವೇದ ಘನವೆಂಬೆನೆ ಹಿಂಸೆ ಹೇಳುತ್ತಿರುವುದು ಅಂತ. ವೇದ ಘನವೆಂಬೆನೆ ಅಲ್ಲೇ ಪ್ರಾಣಿ ವಧೆ ಹೇಳುತ್ತಿರುವುದು. ಕರ್ತಾಯುಗದಾಗ ಆನೆಗಳನ್ನು ಬಲಿ ಕೊಡ್ತಾಯಿದ್ರು, ತ್ರೇತಾಯುಗದೊಳಗೆ ಕೋಣಗಳನ್ನು ಬಲಿ ಕೊಡ್ತಾಯಿದ್ರು, ದ್ವಾಪಾರ ಯುಗದೊಳಗೆ ಏನು ಬಲಿ ಕೊಡ್ತಾಯಿದ್ರು, ಕುದುರೆಗಳನ್ನು ಬಲಿ ಕೊಡ್ತಾಯಿದ್ರು. ಹೀಗಿರುವಾಗ ಅಲ್ಲಿ ಕರುಣೆ ಅಂತಕ್ಕಂಥದ್ದು ಎಲ್ಲಿ ಇರ್ತದು? ಗುರುಗಳಲ್ಲಿ ಕರುಣೆ ಅಂತಕ್ಕಂಥದ್ದು ಇರಬೇಕು. ಪ್ರಾಣಿ ಹಿಂಸೆ ಮೊದಲಾದ ಹಿಂಸೆಗಳನ್ನು ಮಾಡ್ತಕ್ಕಂಥ ವೇದ ಕಾಲದೊಳಗೆ ಅವೆಲ್ಲ ಇದ್ದದ್ದನ್ನು ಕಂಡುಕೊಂಡ ಭಗವಾನ್ ಬುದ್ಧ ದೇವ ಅಂತಕ್ಕಂಥ ಏನು ಮಾಡಿದ? ವೇದಗಳನ್ನು ನಾನು ನಂಬುವುದಿಲ್ಲ ಅಂದ. ವೇದಗಳನ್ನು ನಂಬುವುದಿಲ್ಲ ಅಂದಾಗ ಅಲ್ಲಿ ವ್ಯಾಸರ ಹೊರಗಾದ್ರು. ಯಾಕೆ? ವೇದಗಳಲ್ಲಿರ್ತಕ್ಕಂಥ ಅನೇಕ ದೋಷಗಳನ್ನು, ಚಾತುರ್ವರ್ಣ ಅಂತಕ್ಕಂಥದ್ರಲ್ಲಿ ಅನೇಕ ಪ್ರಾಣಿ ಹಿಂಸೆಯನ್ನು ಹೇಳ್ತಕ್ಕಂಥದ್ದು ಬಂದ ಮೇಲೆ ವೇದ ಭಗವಾನ್ ಬುದ್ಧದೇವ ಅಂತಕ್ಕಂಥ ಏನು ಮಾಡಿದ? ವೇದಗಳನ್ನು ನಾವು ಒಪ್ಪೋದಿಲ್ಲ ಅಂತಕ್ಕಂಥ ತೀರ್ಮಾನ ತೊಗೊಂಡು ನಾವು. ಅದೇ ಕಾಲಕ್ಕೆ ಮಹಾವೀರ ಅಂತಕ್ಕಂಥವ್ನು ಇದ್ದ ಜೈನಲ್ಲಿರ್ತಕ್ಕಂಥ ಅವರು ಏನಪ್ಪ ಅಂದ್ರೆ ಅವರು ವೇದವನ್ನು ನಂಬದೇ ಇರತಕ್ಕಂಥವ್ರು ಅವೈದಿಕರ ಅವರು. ಹೀಗೆ ಅವ್ರ ಕಾಲ ಅಂತಕ್ಕಂಥದ್ದು ಕ್ರಿಸ್ತಶಕ ಪೂರ್ವ 6ನೇ ಶತಮಾನದಲ್ಲಿ ಬಂದು ಹೋತು. ಅವರಂತಕ್ಕಂಥದ್ದು ಗುರುಗಳ ವ್ಯಾಖ್ಯೆಯನ್ನು ಬದಲು ಮಾಡಿದರು. ಅಲ್ಲಿ ಮೊದಲಿನ ಶಾಸ್ತ್ರ ಉಪನಿಷತ್ತು ವೇದಗಳಿರ್ತಕ್ಕಂಥದ್ದನ್ನು ಅವರು ಅಲ್ಲಗಳಿದ್ರು, ಅದಕ್ಕೆ ಒಪ್ಕೊಳ್ಳಿಲ್ಲ ಅವರು. ಆದಮೇಲೆ ಅದು ಎಷ್ಟೋ ಕಾಲ ಆದಮೇಲೆ ಮುಂದೆ ಯಾರು ಬಂದರು? ಶಂಕರಾಚಾರ್ಯ, ಮಧ್ವಾಚಾರ್ಯ ಮೊದಲಾಗಿರ್ತಕ್ಕಂಥ ರಾಮಾನುಜಾಚಾರ್ಯ ಬಂದರು. ಅವರು ಮತ್ತು ವೇದಗಳನ್ನು ಒಪ್ಪತಕ್ಕಂಥದ್ದು, ವರ್ಣಾಶ್ರಮ ಧರ್ಮಗಳನ್ನು ಒಪ್ಪತಕ್ಕಂಥದ್ದು ಅದನ್ನೆಲ್ಲ ಅವ್ರ ಪ್ರಚಾರ ಅಂತಕ್ಕಂಥದ್ದು ಮಾಡಾಕತ್ತಾರೆ. ಮತ್ತು ವೇದಗಳಿಗೆ ಪ್ರಾಬಲ್ಯತೆ ಅಂತಕ್ಕಂಥ ನನಗೆ ಕೊಟ್ಟರು. ಮೊದಲು ಬುದ್ಧ ಮಹಾವೀರ ಅಂತಕ್ಕಂಥವ್ರು ಕೊಡಲಿಲ್ಲ.
ನಂತರ ಶಂಕರಾಚಾರ್ಯ ಮಧ್ವಾಚಾರ್ಯ ಅಂತಕ್ಕಂಥವ್ರು ವೇದಗಳಿಗೆ ಪ್ರಾಮಾಣ್ಯತೆಯನ್ನು ಕೊಟ್ಟು ಮತ್ತು ವ್ಯಾಸರ ಗುರುಗಳು ಅಂತಕ್ಕಂಥವ್ರು ಶಂಕರಾಚಾರ್ಯ ಜಗದ್ಗುರು ಅಂತಕ್ಕಂಥವ್ರು ಶಂಕರನ ಧರಣಿಗೆ ಶಂಕರಾಚಾರ್ಯ ಆಗಿ ಬಂದನು ಅಂತಕ್ಕಂಥ ಅವ್ರ ಕೀರ್ತಿ ಅಂತಕ್ಕಂಥದ್ದು ಬೆಳ್ಕೊಂಡು ಬಂತು. ಅದಾದಮೇಲೆ ಯಾರು ಬಂದರು? ನಮ್ಮ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಬಂದರು. ಬಸವಾದಿ ಶಿವಶರಣರು ಬಂದಾಗ ಅವ್ರೇನು ಮಾಡಿದರು? ಮೊದಲೇನು ಹೇಳಿದ್ರಲ್ಲ ಬುದ್ಧ ಮಹಾವೀರ ಅಂತಕ್ಕಂಥವ್ರು, ಅದೇ ಜಾಡನ್ನು ಹಿಡಿದುಕೊಂಡು ಇವರು ಆದರು ಅಂತಕ್ಕಂಥದ್ದು ಏನು ಮಾಡಿದರು? ವೇದಕ್ಕೆ ವರೆಯ ಕಟ್ಟುವೆ ಅಂತಕ್ಕಂಥ ಮಾತನ್ನು ನೀವು ಹೇಳಾಕತ್ತೀವಿ. ಏನು ವರಿ ಕಟ್ಟುನಂದ್ರೆ ವೇದಗಳನ್ನು ಪೂರ್ತಿಯಾಗಿ ನಂಬುವುದಿಲ್ಲ. ವೇದಗಳಲ್ಲಿ ಎಷ್ಟು ಬೇಕಟ್ಟು ನಾವು ತಗೋತಾ ಇದ್ದೀವಿ. ವರ್ಣಾಶ್ರಮಗಳ ಧರ್ಮಗಳನ್ನು ನಂಬುವುದಿಲ್ಲ. ಈ ಪ್ರಾಣಿ ಹಿಂಸೆ ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ನಾವು ನಂಬುವುದಿಲ್ಲ ಅಂತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಅದು ಯಾರು ಹಿಂದೆ ಬುದ್ಧ ಮಹಾವೀರ ಅಂತ ಹೇಳ್ತಕ್ಕಂಥದ್ದನ್ನೇ ಇವ್ರೇನಪ್ಪ ಅಂದ್ರೆ ಮತ್ತೆ ಪ್ರಕಟ ಮಾಡಿ ಅವುಗಳನ್ನು ನಾವು ಒಪ್ಪುವುದಿಲ್ಲ, ವೇದಗಳನ್ನು ಒಪ್ಪುವುದಿಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಏನು ಹೇಳಿದರು ಅಂದರೆ, ಕೂಡಲ ಸಂಗಮ ದೇವರ ನೀನು ಒಲಿದಂತೆ ಹಾಡುವೆ ಅಂದ. ಕೂಡಲ ಸಂಗಮ ದೇವ ನಿನಗೆ ನಾ ಒಲಿದಂತೆ ಹಾಡುವೆ, ನಿನಗೆ ಕೇಡಿಲ್ಲವಾಗಿ. ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ ಅಂದ್ರೆ ನನಗೆ ಹೆಂಗೆ ಬರ್ತೈತಲ್ಲ ಅದನ್ನು ಹಾಡ್ತಾ ಇದ್ದೀನಿ. ಆದರೆ ನಿನಗೆ ಕೇಡಾಗಿರ್ಬಾರ್ದು. ಕೂಡಲ ಸಂಗಮ ನಿನಗೆ ಕೇಡಿಲ್ಲದೆ ನಾನು ಒಲಿದಂತೆ ಹಾಡುವೆ ಅಂದರೆ ಏನಿದ್ರೆ ಅರ್ಥ? ನಾ ಯಾವ ಹಿಂದಿನ ವೇದ ಉಪನಿಷತ್ತುಗಳನ್ನ ನಾನು ನಂಬುವುದಿಲ್ಲ, ನನಗೆ ಹೆಂಗೆ ಬರ್ತೈತೆ ಹಂಗೆ ಹಾಡ್ತಾ ಇದ್ದೀನಿ. ಮತ್ತು ಹೆಂಗೆ ಆ ದೇವ್ರಿಗೆ ಕೇಡಿಲ್ಲದಂಗೆ ಅಂತಕ್ಕಂಥ ಮಾತನ್ನು ಅವ್ರು ಬಳಸ್ಕೊಂಡು ಅವ್ರು ಏನು ಮಾಡಿದರು? ಆ ವೇದಗಳಿಗೆ ಆ ಸಂಪೂರ್ಣವಾಗಿರ್ತಕ್ಕಂಥದ್ದು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ? ಏನಂತೆ ಅಲ್ಲಿ ಅಂದಾಗ ಯಾವ ಮಹಾಭಾರತದಲ್ಲಿ ಇರ್ತಕ್ಕಂಥ ದ್ರೋಣಾಚಾರ್ಯ ಮೊದಲಾಗಿರ್ತಕ್ಕಂಥವ್ರು, ದ್ರೋಣಾಚಾರ್ಯ ಗುರು ಆಗಿದ್ದೆಲ್ಲ ಕೌರವ ಪಾಂಡವ್ರಿಗೆ. ಆದ್ರೆ ಅವ್ರ ವಿದ್ಯೆಯನ್ನು ಕಲೀಲಿಕ್ಕೆ ಯಾವ ಏಕಲವ್ಯ ಅಂತಕ್ಕಂಥ ಬಂದಾಗ ಅವನು ತಿರಸ್ಕಾರ ಮಾಡಿದ್ರೆ ಇಲ್ಲ ನಿನಗೆ ವಿದ್ಯೆ ಕೊಡೋದಿಲ್ಲ. ಯಾಕೆ? ವರ್ಣಾಶ್ರಮಗಳ ಪದ್ಧತಿ. ನಾವು ಇನ್ನುಳಿದ ಜಾತಿಯವ್ರಿಗೆ ನಾವು ವಿದ್ಯೆ ಹೇಳೋದಿಲ್ಲ. ಇದು ಕರುಣೆ ಏನಿದೆ ಅಲ್ಲ, ಕರುಣಾ ಅಂತಕ್ಕಂಥದ್ದಿಲ್ಲ. ಆದರೂ ನಾವು ಏನು ಮಾಡಿದ? ಅವರು ಮೂರ್ತಿ ಅಂತಕ್ಕಂಥದ್ದನ್ನ ಇಟ್ಕೊಂಡು ಅವ್ರ ಶ್ರದ್ಧೆ ಇಲ್ಲ, ಅರಿವೇ ಗುರು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ವಿದ್ಯೆ ಅಂತಕ್ಕಂಥದ್ದನ್ನು ಕಲಿತ ಏಕಲವ್ಯ ಅಂತಕ್ಕಂಥ ಇವರನ್ನು ಕೌರವ ಪಾಂಡವರು ದ್ರೋಣಾಚಾರ್ಯರು ಅರಣ್ಯಕ್ಕೆ ಹೋದಾಗ ಏನಾಯ್ತು? ಅಲ್ಲ ಏಕಲವ್ಯನ ವಿದ್ಯೆ ಅಂತಕ್ಕಂಥದ್ದನ್ನು ನೋಡಿ ಅವರು ನೀ ಯಾರಿಂದ ಕಲಿತು ವಿದ್ಯಾ ಅಂತ ದ್ರೋಣಾಚಾರ್ಯ ಕೇಳ್ತಾನೆ. ಇಲ್ಲ, ನಾನು ದ್ರೋಣಾಚಾರ್ಯ ಮೂರ್ತಿಯನ್ನು ಇಟ್ಕೊಂಡು ದ್ರೋಣಾಚಾರ್ಯ ಹೋಗಿನಿ, ಅವ್ರು ಕಲಿಸ್ಲಿಲ್ಲ. ಅವ್ರ ಮೂರ್ತಿ ಇಟ್ಕೊಂಡು ನಾ ಏನಪ್ಪ ಅಂದ್ರೆ ನಾನು ಅರಿವಿನಿಂದ ನಾನು ವಿದ್ಯಾ ಕಲ್ತನಿ ಅಂತ ನಾನೇ ದ್ರೋಣಾಚಾರ್ಯ. ಗುರು ಕಾಣಿಕೆಯನ್ನು ಏನು ಕೊಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ನನ್ನ ಗುರು ಕಾಣಿಕೆ ಅಂತ ಏನು ಬೇಡ್ತೀರಿ ಬೇಡ್ರಿ, ನೀವೇ ದ್ರೋಣಾಚಾರ್ಯ ಆದರೆ ಏನು ಬೇಡ್ತೀರಿ ಬೇಡಿದ್ದನ್ನು ಕೊಡ್ತಾ ಇದ್ದೀನಿ ಅಂತಾನೆ. ಯಾರು? ಏಕಲವ್ಯ ಅಂತಕ್ಕಂಥ. ಆವಾಗ ಈ ದ್ರೋಣಾಚಾರ್ಯ ಏನು ಬೇಡಬೇಕು? ನೀನು ಹೆಬ್ಬೆಟ್ಟನ್ನು ಕೊಡುತ್ತಾನೆ, ಬಲಗೈ ಹೆಬ್ಬೆಟ್ಟನ್ನು ನನಗೆ ಕಳೆದು ಕೊಡು ಅಂದಾಗ ಅದನ್ನೇ ಕಳೆದು ಕೊಟ್ಟ ಅವನ ವಿದ್ಯೆಯನ್ನು ಮೊಕಟುಗೊಳಿಸ್ತಕ್ಕಂಥ ಇದು ಕರುಣೆ ಏನಿದೆ, ಕರುಣೆ ಅಂತಕ್ಕಂಥ ಎಲ್ಲಿ ಹೋಗ್ತದೆ? ಕರುಣಾ ಗುಣ ಅಂತಕ್ಕಂಥದ್ದು ಇಲ್ಲದೆ ಅವ್ನು ಹೆಬ್ಬೆಟ್ಟನ್ನು ಕಸ್ಕೋತಾ ಇದ್ದಾರೆ. ಯಾಕೆ? ನೀನು ಕ್ಷತ್ರಿಯನಲ್ಲ, ಕ್ಷತ್ರಿಯರಿಗೆ ಅಷ್ಟೇ ನಾವು ವಿದ್ಯೆ ಕೊಡ್ತಕ್ಕಂಥವ್ರು, ಬ್ರಾಹ್ಮಣರಿಗೆ ಅಷ್ಟೇ ನಾವು ಬ್ರಹ್ಮವಿದ್ಯೆಯನ್ನು ಹೇಳ್ತಕ್ಕಂಥದ್ದು. ಈ ಯಾವ ವರ್ಣಾಶ್ರಮ ಧರ್ಮ ಅಂತಕ್ಕಂಥದ್ದು ಬಸವಣ್ಣನವರಿಗೆ ಅದು ಸಹನೆ ಆಗಲಿಲ್ಲ. ಆದ್ದರಿಂದ ಅದನ್ನು ವಿರೋಧ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ತಮ್ಮದೇ ಆಗಿರ್ತಕ್ಕಂಥ ಒಂದು ಬಸವ ಬಿಲ್ಲಾಳಾಗಿ ಹೊಸ ಅಂಬು ಎಸೆದನು ಲಿಂಗ ಗುರಿಯಾಗಿ ಅಂತಕ್ಕಂಥ ಚನ್ನಬಸವಣ್ಣರು ಹೇಳ್ತಾರೆ. ಬಸವ ಬಿಲ್ಲಾಳಾಗಿ ಹೊಸ ಅಂಬು ಎಸೆದನು ಏನು ಲಿಂಗ ಗುರಿಯಾಗಿ ಅಂತಕ್ಕಂಥ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಮತ್ತು ಅಲ್ಲವ ಪ್ರಭುಗಳು ಬಸವಣ್ಣವ್ರ ಬಗ್ಗೆ ಏನು ಹೇಳ್ತಾ ಇದ್ದಾನೆ? ಇನ್ಕೊಬ್ಬರು ಶರಣ ಆವತ್ತಿನ ಉದಾಹರಿಸಿರು ಬಸವಲಿಂಗವಾಗಿ ಅಂತಕ್ಕಂಥದ್ದು. ಆ ಬಸವಣ್ಣ ಸಂಗನ ಬಸವಣ್ಣ ನನಗೆಯೂ ಗುರು ನಿನಗೆಯೂ ಗುರು, ಆ ಗುಹೇಶ್ವರ ನಿನಗೆಯೂ ಗುರು ಆ ಬಸವಣ್ಣ ಅಂತಕ್ಕಂಥ ಮಾತು ಅಲ್ಲವ ಪ್ರಭುಗಳು ಹೇಳ್ತಾರೆ.